ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 668ನೆಯ ಶ್ರೀನಾಮ ದ್ವೈತವರ್ಜಿತಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 669ನೆಯ ಶ್ರೀನಾಮ ಅನ್ನದಾ. ಆತ್ಮೀಯರೇ, ಅನ್ನದಾ ಅನ್ನುವ ಈ ಶ್ರೀನಾಮದಿಂದ ಹಿಡಿದು 699ನೆಯ ಶ್ರೀನಾಮ ಸಾವಿತ್ರಿ ಅನ್ನುವ ಇಷ್ಟು ಶ್ರೀನಾಮಗಳ ಗುಂಪಿಗೆ ಒಂದು ಹೆಸರನ್ನು ಶ್ರೀವಿದ್ಯಾ ಉಪಾಸಕರು ಕೊಟ್ಟಿದ್ದಾರೆ, ಸಾವಿತ್ರಿ ವಿದ್ಯೆ ಅಂತ. ಸಾವಿತ್ರಿ ಅಂತಂದರೆ ಸವಿತಾ ಅಂದರೆ ಆದಿತ್ಯ, ಸೂರ್ಯಮಂಡಲಾಂತರ್ಗತಳಾಗಿರಬಹುದಾದ ಜಗನ್ಮಾತೆ ಶ್ರೀಮಾತೆ ಅಂತಲೇ ಭಾವಿಸಬೇಕು ಅಂತ. ಏಕೆಂದರೆ ಶಾಸ್ತ್ರ ಹೇಳುತ್ತೆ, ಅಗ್ನೋ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತಥಾ ಪ್ರಜಾಃ ಅಂತ. ಆದಿತ್ಯನಿಂದಲೇ ವೃಷ್ಟಿ, ವೃಷ್ಟಿಯಿಂದಲೇ ಅನ್ನ. ಆದ್ದರಿಂದ ಈ ನಾಮಗಳಿಗೆ ಸಾವಿತ್ರಿ ವಿದ್ಯೆ ಅನ್ನುವ ಹೆಸರನ್ನು ಸೂಚಿಸಿದ್ದಾರೆ ಶ್ರೀವಿದ್ಯಾ ಉಪಾಸಕರು ಅಂತ. ಇನ್ನು ಅನ್ನದ ಅಂತಂದರೆ ಸಮಸ್ತ ಭೂತಗಳಿಗೆ ಅಮ್ಮ ಅನ್ನಪ್ರದಾಯಕಳಾಗಿದ್ದಾಳೆ. ಅನ್ನಂ ದದಾತಿ ಇತಿ ಅನ್ನದ ಅಂತ. ಅಸಲಿಗೆ ಅನ್ನ ಅಂತಂದರೆ ನಾವು ಅನುಭವಿಸುವ ಎಲ್ಲವನ್ನು ಅನ್ನ ಅಂತ ಕರೆಯಬೇಕು ಅಂತ. ನೋಡಿ, ಈ ಅನ್ನದ ಮೂಲವನ್ನು ನಾವು ಹುಡುಕಿಕೊಂಡು ಹೋದರೆ ಅನ್ನದ ಮೂಲ ಭತ್ತ, ಅದರ ಮೂಲ ಸಸಿ, ಅದರ ಮೂಲ ಮಣ್ಣು, ಈ ಮಣ್ಣೇ ಭೂಮಿ, ಈ ಭೂಮಿಯೇ ಪಂಚಭೂತಗಳಲ್ಲಿ ಒಂದು ಅಂತ. ಆತ್ಮನಃ ಆಕಾಶ ಸಂಭೂತಃ ಅಂತ ಶುರು ಮಾಡಿ ಕೊನೆಗೆ ಭೂಮಿಯು ಪಂಚಭೂತಗಳಲ್ಲಿ ಒಂದಾಗಿ ಆ ಅಮ್ಮನ ಸ್ವರೂಪವೇ ಆಗಿದೆ. ಆ ಅಮ್ಮನ ಸ್ವರೂಪದಿಂದಲೇ, ಭೂಮಿಯಿಂದಲೇ ಅನ್ನವು ನಮಗೆ ಸಿಗ್ತಾ ಇದೆ. ಹೀಗಾಗಿ ಈ ಅನ್ನ ಅಮ್ಮನ ಸ್ವರೂಪ ಅಂತ ಹೇಳಿ ಭಾವಿಸಬೇಕು ಅಂತ. ಈ ಅನ್ನ ಅನ್ನುವುದಕ್ಕೆ ತುಂಬ ಬಾಹುಳ್ಯವಾದ ಅರ್ಥವಿದೆ ಅಂತ. ಅನ್ನ ಅಂತಂದರೆ ನಾವು ಉಣ್ಣುವ ಊಟ ಮಾತ್ರವೇ ಅಲ್ಲ. ಇಂದ್ರಿಯಗಳಾದ ಕಣ್ಣಿಗೆ ನೋಡುವ ನೋಟವೇ ಅನ್ನ, ಕಿವಿಗಳಿಗೆ ಕೇಳುವ ಶಬ್ದವೇ ಅದಕ್ಕೆ ಅನ್ನ, ಮೂಗಿಗೆ ಗಂಧವೇ ಅದರ ಅನ್ನ, ನಾಲಿಗೆಗೆ ರಸವೇ ಅದರ ಅನ್ನ, ಚರ್ಮಕ್ಕೆ ಸ್ಪರ್ಶವೇ ಅದರ ಅನ್ನ ಅಂತ ಹೇಳಿ ಈ 5 ಇಂದ್ರಿಯಗಳ ಮೂಲಕ ಮನಸ್ಸು ನಮ್ಮ ಒಳಗಡೆ ಇದ್ದುಕೊಂಡು ಅನ್ನವನ್ನು ಉಣ್ಣುತ್ತಾ ಇರುತ್ತೆ. ಈ ಎಲ್ಲ ಅನ್ನವು ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು ಅಂತ ಹೇಳಿ. ಮುಖ್ಯವಾಗಿ ಅನ್ನ ಅಂತಂದರೆ ನಾವು ಸೇವಿಸಬಹುದಾದ ಆಹಾರ ಅಂತ ಹೇಳಿ. ಮತ್ತು ಈ ಆಹಾರವನ್ನು ಯಾರು ಎಷ್ಟು ಊಟ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅಷ್ಟೌಗ್ರಾಸ ಮುನೇರ್ಭಕ್ಷ್ಯ ಷೋಡಶೆ ಅರಣ್ಯವಾಸಿನಃ ದ್ವಾತ್ರಿಂಶತ್ತು ಗೃಹಸ್ಥಸ್ಯ ಯಥೇಷ್ಟಂ ಬ್ರಹ್ಮಚಾರಿಣ ಅಂತ ಹೇಳಿದ್ದಾರೆ. ಒಬ್ಬ ಮುನಿಯು 8 ತುತ್ತನ್ನು ತಿನ್ನಬೇಕು. ವಾನಪ್ರಸ್ಥಾಶ್ರಮಿಯು 16 ತುತ್ತನ್ನು ತಿನ್ನಬೇಕು. ಒಬ್ಬ ಗೃಹಸ್ಥ 32 ತುತ್ತನ್ನು ತಿನ್ನಬೇಕು. ಹಾಗೆ ಒಬ್ಬ ವಯಸ್ಸಿನ ಹುಡುಗ ಅಥವಾ ಹುಡುಗಿಯರು ಯಥೇಚ್ಛವಾಗಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಅವರು ಶರೀರ ಬೆಳವಣಿಗೆಗೆ ಒಂದು, ಎರಡನೆಯದು ಬುದ್ಧಿ ಕೆಲಸ ಮಾಡಬೇಕು ಅಂತಂದರೆ ಮಂದವಾಗಬಾರದಲ್ಲ. ಯಾವಾಗ ಶರೀರದಲ್ಲಿ ಆಹಾರ ಕಡಿಮೆ ಆಗ್ತಾ ಹೋಗುತ್ತೋ ಇನ್ನು ಬೆಳವಣಿಗೆಗೆ ಬರಬೇಕಾದಂಥ ಆ ವಯಸ್ಸಿನ ಹುಡುಗರಿಗೆ ಈ ಅನ್ನ ಯಥೇಚ್ಛವಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಇದೇ ವಿಚಾರದಲ್ಲಿ ಗೀತಾಚಾರ್ಯ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ಹೇಳಿದ್ದಾರೆ. ವೇದಾಂತ ಚಿಂತನೆಯಲ್ಲಿರುವವರು, ಉಪಾಸಕರು, ಭಕ್ತರು, ಧರ್ಮಜ್ಞರು ಆಹಾರವನ್ನು ಹೇಗೆ ಮತ್ತು ಯಾಕೆ ಸ್ವೀಕರಿಸ್ತಾರೆ ಅಂತ ಮತ್ತೊಂದು ಎಡೆಯಲ್ಲಿ ವ್ಯಾಖ್ಯಾನದ ಹೇಳ್ತಾರೆ.
ಆಹಾರಾರ್ಥಂ ಕರ್ಮ ಕುರ್ಯಾತ್ ಅನಿಂದ್ಯಂ ಕುರ್ಯಾತ್ ಆಹಾರಂ ಪ್ರಾಣರಕ್ಷಣಾರ್ಥಂ ಪ್ರಾಣಾರಕ್ಷಾಃ ತತ್ವಜಿಜ್ಞಾಸ ಹೇತೋಃ ತತ್ವಂ ಜಿಜ್ಞಾಸ್ಯ ಏನ ಭೂಯೋ ನ ಜನ್ಮ ಅಂತ ಹೇಳಿದ್ದಾರೆ. ಬಹಳ ಸುಂದರವಾದ ಚಿಂತನೆ. ಮನುಷ್ಯ ಧರ್ಮಯುಕ್ತವಾದ ಅನಿಂದ್ಯವಾದ ಕರ್ಮಗಳಿಂದ ಸಂಪಾದಿಸಿದ ಹಣದಿಂದ ಆಹಾರವನ್ನು ಶೇಖರಿಸಿ ಊಟ ಮಾಡಬೇಕು. ದೋಷವಲ್ಲದ ಅನ್ನವನ್ನು ತಾನು ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಊಟ ಮಾಡಬೇಕಾದ ಅನ್ನವನ್ನು ಹೇಗೆ ಊಟ ಮಾಡಬೇಕು ಅಂತ ಹೇಳ್ತಾ ಆ ನಿಯಮವನ್ನು ವಿಸ್ತರಿಸ್ತಾ, ನಿಂತು ಊಟ ಮಾಡಬಾರದು, ಎಡಗೈಯಲ್ಲಿ ತಟ್ಟೆಯನ್ನು ಇಟ್ಟುಕೊಂಡು ಊಟ ಮಾಡಬಾರದು, ಎಂಜಲು ಕೈಯಲ್ಲಿ ಬಡಿಸಿಕೊಳ್ಳಬಾರದು, ಬಡಿಸಬಾರದು, ಸ್ನಾನ ಮಾಡದೆ ಅಡುಗೆಯನ್ನ ಮಾಡಬಾರದು, ಅಶುಭ್ರವಾದಂತಹ ರೀತಿಯಲ್ಲಿ ಆಹಾರ ತಯಾರನ್ನು ಮಾಡಬಾರದು, ಊಟ ಮಾಡಬಾರದು, ಹೊರಗಡೆ ಶುದ್ಧಿಯಿಂದ ಮಾಡದ ಅನ್ನವನ್ನ ಊಟ ಮಾಡಬಾರದು, ಇನ್ನೊಬ್ಬರಿಗೆ ಮೋಸ ಮಾಡಿ ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣದಿಂದ ಊಟ ಮಾಡಬಾರದು. ಇನ್ನು ಬೇಕಾದಷ್ಟು ನಿಯಮಗಳನ್ನು ಶಾಸ್ತ್ರಕಾರರು ಅನ್ನದ ವಿಚಾರದಲ್ಲಿ ಹೇಳಿದ್ದಾರೆ. ಇದೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಿ ನಾವು ಊಟವನ್ನು ಮಾಡಬೇಕು. ಇದೆಲ್ಲ ಅನ್ನದಿಂದ ಉಂಟಾಗಬಹುದಾದ ದೋಷಗಳು ಅಂತ. ಹೀಗೆ ತಿನ್ನಬಾರದು ಅಂತ ಹೇಳಿದರೆ ಅವರಿಗೆ ಕೋಪವೂ ಬರುತ್ತೆ. ಯಾಕೆ ಕೋಪ ಬರುತ್ತಪ್ಪ ಅಂದರೆ, ತಿನ್ನುತ್ತಿರುವುದೇ ದೋಷಾನ್ನವನ್ನು ತಿನ್ನುವುದರಿಂದ ಸಹಜವಾಗಿ ಕೋಪ ಬರಲೇಬೇಕು. ಇದೆಲ್ಲ ಅನ್ನದ ಎಂಬ ಅನ್ನಪೂರ್ಣೇಶ್ವರಿ ದೇವಿಗೆ ನಾವು ಮಾಡಬಹುದಾದ ಅಪಚಾರಗಳು ಅಂತ. ಯಾಕೆ ದೋಷವಿಲ್ಲದ ಅನ್ನವನ್ನು ತಿನ್ನಬೇಕು ಅಂತಂದರೆ, ಆಹಾರ ಶುದ್ಧೌ ಸತ್ವಶುದ್ಧಿ ಅಂತ ಹೇಳ್ತಾರೆ. ನಾವು ಊಟ ಮಾಡುವುದು 3 ಹಂತದಲ್ಲಿ ಜೀರ್ಣವಾಗುತ್ತೆ ನಮ್ಮ ಶರೀರದಲ್ಲಿ. ನೋಡಿ, ಅನ್ನದ ಸ್ಥೂಲ ಭಾಗ ಮಲವಾಗಿ ನಮ್ಮ ಶರೀರದಿಂದ ವಿಸರ್ಜನೆಯಾಗತ್ತೆ. ಅನ್ನದ ಮಧ್ಯಭಾಗ ಪ್ರಾಣಶಕ್ತಿಯಾಗಿ ನಮ್ಮ ಶರೀರದಲ್ಲಿ ಪರಿವರ್ತನೆಯಾಗತ್ತೆ. ಇನ್ನು 3ನೆಯದಾಗಿ ಅನ್ನದ ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿವರ್ತಿತವಾಗತ್ತೆ. ಈ ಮನಸ್ಸೇ ಬಂಧನಕ್ಕೂ ಬಿಡುಗಡೆಗೂ ಕಾರಣವಾಗಿದೆ. ಆದ್ದರಿಂದ ನಾವು ಶುದ್ಧವಾದ ಆಹಾರವನ್ನು ಸ್ವೀಕರಿಸುವುದರಿಂದಾಗಿ, ದೋಷವಿಲ್ಲದ ಆಹಾರವನ್ನು ಸ್ವೀಕರಿಸಿದರೆ ನಮಗೆ ಜ್ಞಾನ ವೈರಾಗ್ಯ ಸಿದ್ಧಿಯಾಗತ್ತೆ, ಸತ್ವಶುದ್ಧಿಯಾಗತ್ತೆ, ಚಿತ್ತಶುದ್ಧಿಯಾಗತ್ತೆ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅನ್ನುವಂಥದ್ದೇ ಎಲ್ಲ ಭಕ್ತರ ಪ್ರಾರ್ಥನೆ ಅಂತ. ಇಷ್ಟಲ್ಲದೆ ಇನ್ನೂ 3 ದೋಷಗಳಿದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಅನ್ನದಿಂದಾಗಿ. ಏನದು ಅಂತಂದರೆ, ಒಂದು ಜಾತಿಯ ದೋಷ, 2ನೆಯದು ಆಶ್ರಯ ದೋಷ, 3ನೆಯದು ನಿಮಿತ್ತ ದೋಷ ಅಂತ ಹೇಳಿ. ಜಾತಿ ದೋಷ ಅಂತಂದರೆ ಸಹಜವಾಗಿ ಪದಾರ್ಥಕ್ಕೆ ಇರಬಹುದಾದ ದೋಷ, ತಾಮಸ ಗುಣಗಳು ಹೆಚ್ಚಾಗಿರಬಹುದಾದಂತಹ ಪದಾರ್ಥಗಳು, ಅದು ಜಾತಿ ದೋಷವನ್ನು ಹೊಂದಿರುತ್ತೆ ಅಂತ. ಅದನ್ನು ಸ್ವೀಕರಿಸಬಾರದು. ಆಶ್ರಯ ದೋಷ ಅಂತಂದರೆ ಕೆಲವು ಪದಾರ್ಥಗಳಿಗೆ ದೋಷ ಇರಲ್ಲ, ಆದರೆ ಆ ಪದಾರ್ಥಗಳನ್ನು ಯಾವ ಪಾತ್ರೆಯಲ್ಲಿ ಹಾಕಿದರೆ ಆ ಪಾತ್ರೆಯ ಪ್ರಭಾವದಿಂದಾಗಿ, ಆ ಆಶ್ರಯದಿಂದಾಗಿ ಪದಾರ್ಥಕ್ಕೂ ದೋಷ ಬಂದುಬಿಡುತ್ತೆ ಅನ್ನುವಂಥ ಅರ್ಥ. ಮತ್ತೊಂದು ಅರ್ಥ, ಯೋಗ್ಯವಲ್ಲದವರು ನೀಡುವ ಆಹಾರದಿಂದಾಗಿ ಉಂಟಾಗಬಹುದಾದ ದೋಷ ಅಂತ. ಇನ್ನು 3ನೆಯದು ನಿಮಿತ್ತ ದೋಷ. ನಿಮಿತ್ತ ದೋಷ ಅಂತಂದರೆ ಆಹಾರವು ಹುಟ್ಟಿದ ಸ್ಥಳ ಶುದ್ಧವಿಲ್ಲದೇ ಇದ್ದರೆ ಅದನ್ನು ನಿಮಿತ್ತ ದೋಷ ಅಂತ ಹೇಳಿ ಕರೀತಾರೆ. ಮತ್ತು ಈ ಕೆಲವು ಸಾಕು ಪ್ರಾಣಿಗಳಿರ್ತದೆ, ನಾಯಿ, ಬೆಕ್ಕು ಇತ್ಯಾದಿಗಳು ಅಥವಾ ಕಾಗೆ ಸ್ಪರ್ಶ ಮಾಡಿದಂತಹ ಪದಾರ್ಥಗಳು ನಿಮಿತ್ತ ದೋಷವಾಗುತ್ತೆ ಅಂತ ವಿವರಿಸಿದ್ದಾರೆ ಶಾಸ್ತ್ರಕಾರರು. ಹೀಗಾಗಿ ಇಂಥದ್ದೆಲ್ಲ ವರ್ಜ್ಯ,
ತ್ಯಾಜ್ಯ ಮಾಡಬೇಕು. ಇದೆಲ್ಲ ದೋಷಯುಕ್ತವಾದಂಥ ಅನ್ನವಾಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ನಮ್ಮವರೆವಿಗೂ ಬರಬಹುದಾದಂತಹ ಅನ್ನ, ನಮಗೆ ತಿಳಿಯದ ಅನೇಕ ದೋಷಗಳು ಅನ್ನದಲ್ಲಿ ಸೇರಿರುತ್ತೆ. ಹಾಗಾದರೆ ಈ ದೋಷವೆಲ್ಲ ಹೋಗಬೇಕಾದರೆ ನಾವು ಏನಪ್ಪ ಮಾಡಬೇಕು ಅಂತಂದರೆ, ನಾವು ಉಪಯೋಗಿಸಬಹುದಾದ ಪದಾರ್ಥಗಳನ್ನು, ಅನ್ನವನ್ನು, ಆಹಾರವನ್ನು ಜಗನ್ಮಾತೆಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಪದಾರ್ಥವಾಗಿ ಸಮರ್ಪಣೆ ಮಾಡಿದರೆ ಅಮ್ಮನ ದೃಷ್ಟಿ ಬೀಳುತ್ತಿದ್ದ ಹಾಗೆ ಪದಾರ್ಥ ರೂಪ ಹೋಗುತ್ತೆ, ಪ್ರಸಾದ ರೂಪವಾಗುತ್ತೆ, ದೋಷ ಮುಕ್ತವಾಗುತ್ತೆ ಅಂತ ಹೇಳಿ. ಹೀಗಾಗಿ ಅಮ್ಮನಿಗೆ ನೈವೇದ್ಯ ಮಾಡುವುದರಿಂದಾಗಿ ಅನ್ನದ ದೋಷ ಹೋಗುತ್ತೆ. ಇಂತಹ ಶುದ್ಧವಾದ ಆಹಾರವನ್ನು ನಾವು ಭುಂಜಿಸಿದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದರೆ ಇದರಿಂದ ನಮ್ಮ ಮನಸ್ಸು ಸತ್ವಗುಣದಲ್ಲಿ ಪಕ್ವವಾಗುತ್ತೆ. ಸತ್ವಗುಣ ಪಕ್ವವಾದರೆ ವೇದಾಂತದ ಚಿಂತನೆಗೆ ಹೆಚ್ಚು ಗಟ್ಟಿಯಾಗತ್ತಪ್ಪ. ಆ ಕಡೆಗೆ ಮನಸ್ಸು ಸದಾ ಒಲಿಯುತ್ತೆ. ವೇದಾಂತದ ಚಿಂತನೆ ಅಥವಾ ತತ್ವ ಚಿಂತನೆಯು ಪಕ್ವವಾದರೆ ಇನ್ನು ನಮಗೆ ಜನನ ಮರಣ ಅನ್ನುವಂತಹ ಜಂಜಾಟ, ಪರದಾಟ, ಓಡಾಟ ಇರೋದಿಲ್ಲ. ಹೀಗಾಗಿ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾದ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ ಅಂತ ಉಪನಿಷತ್ತು ವಾಕ್ಯ ಹೇಳಿದೆ. ಇನ್ನು ಅದೇ ಮುಂದುವರೆದು ತೈತ್ತರೀಯ ಉಪನಿಷತ್ನಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಅನ್ನಂ ನ ನಿಂದ್ಯಾತ್ ತದ್ವ್ರತಂ, ಅನ್ನವನ್ನು ನಿಂದಿಸಬಾರದು, ಅದು ವ್ರತವಾಗಿ ಧಾರಣೆ ಮಾಡಿ. ಪ್ರಾಣೋ ವಾ ಅನ್ನಂ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣಃ ಪ್ರತಿಷ್ಠಿತಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಅನ್ನುವ ಎಚ್ಚರಿಕೆಯನ್ನ ಉಪನಿಷತ್ಕಾರರು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮನ್ ಬಗೆಗಿನ ಚಿಂತನೆಗೆ ಬುನಾದಿಯೇ, ಮೂಲವೇ, ಬೇರಾಗಿರುವಂಥದ್ದೇ ಉತ್ತಮವಾದ ಶುದ್ಧವಾದ ಆಹಾರ. ಒಟ್ಟಾರೆ ಇದರ ಅರ್ಥ ಏನಪ್ಪ ಅಂದರೆ, ಜಗನ್ಮಾತೆಯು ನಮಗೆ ಅನ್ನವನ್ನ ಕೊಡ್ತಾಳೆ. ಯಾಕೆ ಕೊಡ್ತಾಳೆ ಅಂದರೆ ಪ್ರಾಣ ರಕ್ಷಾಹ ತತ್ವ ಜಿಜ್ಞಾಸ ಹೇತೋಹೋ. ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಳಿ, ತನ್ಮೂಲಕ ತತ್ವ ಜಿಜ್ಞಾಸೆಯನ್ನು ಮಾಡಿ. ತತ್ವ ಜಿಜ್ಞಾಸೆ ಅಂದರೆ ಪರಬ್ರಹ್ಮನ ಜಿಜ್ಞಾಸೆ. ಇಲ್ಲಿ ಪರಬ್ರಹ್ಮವೇ ಜಗನ್ಮಾತೆ ಶ್ರೀಲಲಿತೆಯಾಗಿದ್ದಾಳೆ. ಜಗನ್ಮಾತೆಯ ಜಿಜ್ಞಾಸೆಯನ್ನು ಮಾಡುವುದರ ಮುಖೇಣ ನಾವು ಮುಕ್ತರಾಗಲಿ, ಜನ್ಮ ಮರಣಗಳ ಚಕ್ರದಿಂದ ನಾವು ಬಿಡುಗಡೆಯಾಗಲಿ ಅನ್ನುವ ಭಾವನೆಯಿಂದಾಗಿ ಜಗನ್ಮಾತೆಯು ಕರುಣಾದೃಷ್ಟಿಯಿಂದ ನಮಗೆ ಅನ್ನವನ್ನು ನೀಡುತ್ತಿದ್ದಾಳೆ. ಆದ್ದರಿಂದ ಅನ್ನದ ಅಂತ ಅಮ್ಮನನ್ನು ಕರೆದಿದ್ದಾರೆ. 670ನೆಯ ಲಲಿತೆಯ ಶ್ರೀನಾಮ ವಸುಧಾ. ವಸು ಅಂತಂದರೆ ಸಂಪತ್ತು. ಯಾವ ಸಂಪತ್ತು ಅಂತಂದರೆ ನಮ್ಮ ಜೀವನೋಪಾಯಕ್ಕೆ ಬೇಕಾದ ಎಲ್ಲ ವಿಧವಾದ ವಸ್ತು ಸಂಪತ್ತು, ಧನ ಸಂಪತ್ತು, ರತ್ನ ಸಂಪತ್ತು, ಬಂಧು ಮಿತ್ರರ ಸಂಪತ್ತು, ಇಂತಹ ಇನ್ನೂ ಅನೇಕ ವಿಧವಾದ ಸಂಪತ್ತಿನ ಅನುಕೂಲತೆಯನ್ನು ಮಾಡಿಕೊಡುವವಳು ವಸುಧಾ. ವಸುಂ ಧನಂ ದದಾತಿ ಇತಿ ವಸುಧಾ ಅಂತ ಹೇಳ್ತಾರೆ. ಉಪನಿಷತ್ಕಾರರು ಹೇಳ್ತಾರೆ, ಸವಾ ಏಷ ಮಹಾನಜ ಆತ್ಮ ಅನ್ನಾದೋ ವಸುದಾನೋ ವಿಂದತೆ ವಸು ಯ ಏವಂ ವೇದ ಅಂತ ಹೇಳಿದೆ ಅಂತ. ಆತ್ಮಸ್ವರೂಪಳಾದ ಜಗನ್ಮಾತೆಯಿಂದಲೇ ನಮಗೆಲ್ಲರಿಗೂ ಅನ್ನದ ಅಂದರೆ ಅನ್ನಪ್ರದಾತಳಾಗಿಯೂ, ಹಾಗೆ ಎಲ್ಲ ವಿಧವಾದ ಸಂಪತ್ತನ್ನು ನೀಡುವ ವಸುಧಾ ಸ್ವರೂಪಳಾಗಿ ಅವಳೇ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿಂದಿನ ನಾಮದಲ್ಲಿ ಹೇಳಿದ ಅನ್ನವನ್ನು ಸಂಪಾದಿಸಲು ಬೇಕಾದ ವಸು ಅಂದರೆ ಸಂಪತ್ತು ನೀಡುವವಳು ಅವಳೇ ಅನ್ನುವ ಅರ್ಥ ಅಂತ. ಮತ್ತೊಂದು ಕಡೆಯಲ್ಲಿ ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ. ವಸು ಪ್ರಕೃಷ್ಟಂ ಮೋಕ್ಷಾಖ್ಯಂ ಫಲಂ ಭತ್ತೇಭ್ಯ ಪ್ರದದಾತಿ ಇತಿ ವಸುಧಾ ಅಂತ. ಇದರರ್ಥ ಇಹಲೋಕದಲ್ಲಿ ಅನುಭವಿಸುವುದೆಲ್ಲವೂ ಅನ್ನ ಅಂತಲೂ, ಹಾಗೆ
ಜನ್ಮ ಮರಣಗಳ ಪರಂಪರೆಯನ್ನ ತಪ್ಪಿಸಿ ಮೋಕ್ಷವನ್ನು ನೀಡುವಂತಹ ವಸುಧಾ ಎಂಬ ಕರುಣಾಳುವು ಅಮ್ಮನೇ ಆಗಿದ್ದಾಳೆ. ಹೀಗಾಗಿ ಇಹ ಪರ ಸಾಧನೆಗೆ ಬೇಕಾದ ಎಲ್ಲ ವಿಧವಾದ ಅನುಗ್ರಹವು ಅಮ್ಮನೇ ಭಕ್ತರಿಗೆ ನೀಡ್ತಾ ಇದ್ದಾಳೆ. ಆದ್ದರಿಂದ ಅಮ್ಮನನ್ನ ಅನ್ನದ ವಸುಧಾ ಅಂತ ಹೇಳಿ ಪಕ್ಕದಲ್ಲೇ ಈ ನಾಮಗಳಿಂದ ಕರೆದಿದ್ದಾರೆ. 671ನೆಯ ಲಲಿತೆಯ ಶ್ರೀನಾಮ ವೃದ್ಧಾ. ಶ್ರೀಮಾತೆಯು ವೃದ್ಧಳು ಅಂತ ವರ್ಣನೆ ಮಾಡಿದ್ದಾರೆ ವಾಗ್ದೇವತೆಯರು ಅಂತ. ಆತ್ಮೀಯರೇ, 358ನೆಯ ಶ್ರೀನಾಮ ತರುಣಿ ಅನ್ನುವ ನಾಮ ವಿಶ್ಲೇಷಣೆ ಮಾಡಿದ್ದನ್ನು ತಾವು ನೆನಪು ಮಾಡಿಕೊಳ್ಳಿ. ತರುಣಿ ಅಂತಂದ್ರೆ ತರುಣಳು ಅಂತ, ಇನ್ನು ಯೌವನ ಪ್ರಾಯದಲ್ಲಿ ಇರುವವಳು ಅಂತ. ಈಗ ನೋಡಿದರೆ ವೃದ್ಧ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸರಿ ಅನ್ನುವುದು ಒಂದು ಪ್ರಶ್ನೆ. ಇಲ್ಲ ತರುಣಿಯೋ ಅಥವಾ ಅಮ್ಮ ವೃದ್ಧಳೋ? ಓಹೋ, ಬಹಳ ಹಿಂದೆ ವರ್ಣನೆ ಮಾಡಿದ್ದು ತರುಣಿ ಅಂತ, ಈಗ ಸ್ವಲ್ಪ ವಯಸ್ಸಾಗಿದೆ ಆದ್ದರಿಂದ ವೃದ್ಧ ಅಂತ ಹೇಳಬಹುದಾ ಅಂತಂದರೆ, ನಮ್ಮಂತೆ ಸಪ್ತಧಾತುಗಳಿಂದ ಕೂಡಿದಂಥ ಮಾಂಸಮಯ ಶರೀರವಲ್ಲ ಅಮ್ಮನದ್ದು. ಆಕೆಯದ್ದು ಅಪ್ರಾಕೃತ ಶರೀರ, ಮಂತ್ರಮಯ ಶರೀರ, ದಿವ್ಯ ಶರೀರ. ನಮ್ಮ ಶರೀರದಂತೆ ಅಮ್ಮನ ಶರೀರ ಅಲ್ಲ ಅನ್ನುವುದನ್ನು ಮೊದಲು ದಾಖಲು ಮಾಡಿಕೊಳ್ಳಬೇಕು ಅಂತ. ನಿರಾಕಾರ ನಿರಂಜನ ಅಂತ ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದೇವೆ. ಸರಿ, ಆಕೆ ಶರೀರತಃ ವೃದ್ಧಳಲ್ಲ ಅನ್ನುವುದನ್ನು ಈಗ ನಾವು ಅರ್ಥೈಸಿಕೊಳ್ಳಬೇಕು. ಸರ್ವಜ್ಯೇಷ್ಠತ್ವಾತ್ ವೃದ್ಧ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದರೆ ಎಲ್ಲಕ್ಕಿಂತಲೂ ಹಿರಿಯಳು, ಜ್ಯೇಷ್ಠಳು ಅವಳೇ, ಆದ್ದರಿಂದ ವೃದ್ಧಳು ಅಂತ. ಇದೇ ಅರ್ಥವನ್ನು ಕೊಡುವಂತಹ ದೇವಿ ಭಾಗವತದ ವಾಕ್ಯ ಅಹಮಸ್ಮೈ ಪ್ರಥಮಜ ಅಹಮೇವಾಸ ಪೂರ್ವಂತೂ ನಾಣ್ಯತ್ಕಿಂಚಿತ್ ನಗಾಧಿಪ ಅಂತ ಹೇಳಿ ಹಿಮವಂತನಿಗೆ ಅಮ್ಮ ದೇವಿ ಗೀತೆಯಲ್ಲಿ ಹೇಳುವಂಥ ವಿಶೇಷವಾದ ಚಿಂತನೆ. ಅಯ್ಯ, ನಾನು ಸೃಷ್ಟಿಗೂ ಪೂರ್ವದಲ್ಲಿಯೇ ಇದ್ದವಳು, ಆದ್ದರಿಂದ ನಾನು ಪ್ರಪ್ರಥಮಳು, ಎಲ್ಲರಿಗಿಂತಲೂ ಮೊದಲಿನಿಂದ ಇರುವವಳು ನಾನೇ, ಆದ್ದರಿಂದ ಹಿರಿಯಳು ನಾನೇ, ಆದ್ದರಿಂದ ನಾನು ವೃದ್ಧ ಅನ್ನುವ ಅರ್ಥದಲ್ಲಿ ಅಮ್ಮ ಹೇಳ್ತಾ ಇದ್ದಾಳೆ ಅಂತ. ಮತ್ತೊಂದು ಅರ್ಥದಲ್ಲಿ ವರ್ಧಯತೀತಿ ವೃದ್ಧ ಅಂದರೆ ತಮ್ಮ ತಮ್ಮ ಪರಂಪರೆಯನ್ನ, ಸ್ವಧರ್ಮವನ್ನ ಯಾರು ಉತ್ತಮವಾಗಿ ವರ್ಧಿಸುತ್ತಾರೋ, ಬೆಳೆಸುತ್ತಾರೋ ಅವರು ವೃದ್ಧರು. ಹೀಗಾಗಿ ವೃದ್ಧ ಅಂದ ಮಾತ್ರಕ್ಕೆ ವಯೋಮಿತಿಯಿಂದ ಶರೀರಕ್ಕೆ ವಯಸ್ಸು ಜಾಸ್ತಿ ಆಗಿಬಿಡ್ತು, ಆದ್ದರಿಂದ ವೃದ್ಧರು ಅಂತ ಹೇಳುವುದು ಅಲ್ಲ ಅಂತ. ಸ್ವರೂಪೇಣ ಸರ್ವೇಭ್ಯೋಪಿ ಅಧಿಕ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ವ್ಯಾಖ್ಯಾನದಲ್ಲಿ. ಅಂದರೆ ತಮ್ಮ ಸ್ವರೂಪದಿಂದ ಎಲ್ಲಕ್ಕೂ ಮೊದಲು ಇದ್ದವಳು, ಹಾಗಾಗಿ ಅವಳು ಅಧಿಕಳು, ಹೆಚ್ಚು ಇರುವವಳು ಅಂತ. ಇಲ್ಲಿ ಹೆಚ್ಚು ಇರುವವಳು, ಅಧಿಕಳು ಅಂತಂದರೆ ಜ್ಞಾನದಲ್ಲಿ ಅಂತ ಅರ್ಥ. ಜ್ಞಾನ ವೃದ್ಧಳು ಅನ್ನುವ ಅರ್ಥದಲ್ಲಿ ಅಂತ. ಹೀಗಾಗಿ ಅಮ್ಮ ಜ್ಞಾನದಲ್ಲೂ ಹಾಗೆ ಸ್ವರೂಪದಲ್ಲೂ ಶ್ರೇಷ್ಠಳು, ಉತ್ತಮೋತ್ತಮಳು, ಅತ್ಯಂತ ಹಿರಿಯಳು, ವೃದ್ಧಳು ಅಂತ. ಶಿವನಿಗೂ ವೃದ್ಧ ಅಂತ ಕರೆದಿದ್ದಾರೆ. ನಮೋ ವೃದ್ಧಾಯ ಚ ಸಂವೃದ್ಧನೇ ಚ ಅಂತ ಹೇಳಿ ಸ್ವಾಮಿಯನ್ನ ಮಂತ್ರಪೂರ್ವಕವಾಗಿ ಸ್ತೋತ್ರ ಮಾಡುತ್ತಾರೆ. ಅಲ್ಲಿಗೆ ಶಿವನೂ ವೃದ್ಧನೇ, ಶ್ರೀಮಾತೆಯೂ ವೃದ್ಧಳೆ, ಇಬ್ಬರೂ ಹಿರಿಯರೇ. ಈ ಶಿವಪಾರ್ವತಿಯರಿಗಿಂತ ಹಿರಿಯರು, ವೃದ್ಧರು ಇನ್ಯಾರಿದ್ದಾರೆ ಪ್ರಪಂಚದಲ್ಲಿ? ನೋಡಿ, ನಮ್ಮ ಮನೆಗೆ ಯಾರಾದರೂ ಹಿರಿಯರು ದಂಪತಿಗಳು ಬಂದರೆ, ಅಥವಾ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಯಾರಾದರೂ ವೃದ್ಧ ದಂಪತಿಗಳು ಬಂದರೆ, ಆ ವೃದ್ಧ ದಂಪತಿಗಳನ್ನು ನೋಡಿ ತಾನಾಗಿ ಕೈ ಮುಗಿದು ತಲೆಬಾಗಿ ನಮಸ್ಕಾರ ಮಾಡಿ, ಆಹಾ ಶಿವಪಾರ್ವತಿಯರಂತೆ ಕಾಣ್ತಾ ಇದ್ದಾರೆ ಅಂತ ಕೈ ಮುಗಿದು ಬಿಡುತ್ತೇವೆ. ಆ ವೃದ್ಧತನದಲ್ಲಿರಬಹುದಾದ ಸೌಂದರ್ಯ, ತೇಜಸ್ಸೇ ಬೇರೆ ಅಂತ ಹೇಳಿ. ಇಂತಹ ವೃದ್ಧಳಾದ ಅಮ್ಮ ಉಪಾಸಕರಿಗೆ, ಭಕ್ತರಿಗೆ ಅನ್ನವನ್ನೂ ಕೊಡ್ತಾ ಇದ್ದಾಳೆ,
ವಸುವನ್ನೂ ಕೊಡ್ತಾ ಇದ್ದಾಳೆ. ಹೇಗೆ ಕೊಡ್ತಾ ಇದ್ದಾಳಪ್ಪ ಅಂದರೆ ಸಮೃದ್ಧಿಯಾಗಿ ಕೊಡ್ತಾ ಇದ್ದಾಳೆ. ಏನು ತೊಂದರೆ ಇಲ್ಲದಂತೆ, ಯಾವುದಕ್ಕೂ ಕೊರತೆ ಇಲ್ಲದಂತೆ ಕೊಡ್ತಾ ಇದ್ದಾಳೆ. ಆದ್ದರಿಂದ ಅವಳು ವೃದ್ಧ ಅಂತ ಹೇಳಿ ವಾಗ್ದೇವತೆಗಳು ಅಮ್ಮನನ್ನ ಕೊಂಡಾಡಿದ್ದಾರೆ. ಮೇರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.